ಹಾಯ್ ಹಲೋ ನಮಸ್ಕಾರ ರೀ. ಜವಾರಿ ಊಟಕ್ಕೆ ಸ್ವಾಗತ. ಇವತ್ತು ನಾನು ಮಾಡಕತ್ತೀನಿ ರೀ ಹೀರೆಕಾಯಿ ಚಟ್ನಿ ರೀ. ಈ ಹೀರೆಕಾಯಿ ಮೊನ್ನೆ ಸರಿ ಸೌರಿ ನಾ ಏನು ಮಾಡ್ತೀನಪ್ಪ ಅಂದ್ರೆ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ ನೋಡ್ರಿ. ಹಂಗೆ ಇವತ್ತು ಹೀರೆಕಾಯಿ ತಂದಿದ್ದೀವಿ ರೀ. ನಿಮಗೆ ಪ್ರಾಮಿಸ್ ಮಾಡಿದಂಗೆ ನಾ ಏನು ಮಾಡತ್ತೀನಪ್ಪ ಅಂತಂದ್ರೆ ಹೀರೆಕಾಯಿ ಚಟ್ನಿ ಮಾಡಕತ್ತೀನಿ ರೀ. ಅದಕ್ಕೆ ಬೇಕಾಗಿರೋದು ರೀ ಒಂದು 4 ಮೆಣ್ಸಿನ್ಕಾಯಿ ರೀ, ಒಂದು ಉಳ್ಳಾಗಡ್ಡಿ ಮತ್ತು ಒಂದು 2 ಬೆಳ್ಳುಳ್ಳಿ ರೀ ಸಣ್ಣ ಇದ್ರೆ. ಮತ್ತು ಅವ ಎಲ್ಲ ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ಚಂದಂಗೆ ಹುರ್ಕೊಳ್ಳೋದು ರೀ. ಈ ಕೆಂಪಾಗೋ ತನಕ ಹುರ್ಕೊಳ್ಳೋದು ರೀ. ಈಗ ನಾವು ಹುರ್ಕೊಳಕತ್ತೀನಿ ನೋಡಿರಿ. ಮಂದಿ ಏನು ಮಾಡ್ತಾರಪ್ಪ ಅಂತಂದ್ರೆ ವೇಸ್ಟ್ ಅಂತ ಬಿಡ್ತಾರೆ. ಚೆಲ್ಲಕ್ಕೆ ಹೋಗ್ಬೇಡ್ರಿ. ಈಗ ನಾವು ನೋಡ್ರಿ ಅದು ಮ್ಯಾಲಿಂದ ಏನು ಸೌರಿದ್ದು ನೋಡಿರಿ, ಆ ಸೌರಿದ್ದ ಹೀರೆಕಾಯ್ದು ಏನು ಮಾಡೀನಪ್ಪ ಅಂತಂದ್ರೆ ಸಿಪ್ಪಿ ಅದ್ರಾಗ ಹಾಕೀನಿ ರೀ. ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಏನು ಮಾಡೋದಪ್ಪ ಅಂತಂದ್ರೆ ಚಂದಂಗೆ ಹುರ್ಕೊಳ್ಳೋದು ರೀ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣ್ಸಿನ್ಕಾಯಿ ಇವೆಲ್ಲ ರೀ ಉಪ್ಪು ಹಾಕಿ ಒಂದು ಸ್ವಲ್ಪ ಏನು ಮಾಡೋದು ಅದು ಕೆಂಪಾಗೋ ತನಕ ಹುರ್ಕೊಳ್ಳೋದು. ಆಮೇಲೆ ಹೀರೆಕಾಯ್ದು ಸಿಪ್ಪಿ ಹಾಕ್ಕೊಳ್ಳೋದು ರೀ. ಸುಲಿದ ಚಂದಂಗೆ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ತಿರುಗಾಡಿ ತೆಗೆದು ಹಿಂಗೆ ಕುಟ್ಟೋದು ನೋಡಿರಿ. ಇದು ಮಿಕ್ಸಿಗೆ ಹಾಕಿದ್ರೆ ಏಕ್ದಮ್ ಹಿಟ್ಟು ಆಗ್ತೈತೆ ರೀ. ಅದ್ರ ಸಲುವಾಗಿ ನಾ ಏನು ಮಾಡ್ಯಾನಪ್ಪ ಅಂದ್ರೆ ಅದೇ ಪ್ಯಾನ್ ಒಳಗೆ ಒಂದು ರುಬ್ಬು ಕಲ್ಲು ತೊಗೊಂಡು ಸಣ್ಣಂಗೆ ಕುಟ್ಕೊಳಕತ್ತೀನಿ ರೀ. ಅವಳು ಮಾಡಿದ್ರೆ ಅದನ್ನು ಅಂದ್ರೆ ಅದೇನಾಗ್ತೈತಪ್ಪ ಅಂತಂದ್ರೆ ಚಟ್ನಿ ಭಾಳ ರುಚಿ ಆಗ್ತೈತೆ ರೀ. ನೋಡಿರಿ ಈಗ ನನ್ನ ಚಟ್ನಿ ರೆಡಿ ಆಯ್ತು. ಇಷ್ಟ ಆದ್ರೆ ಲೈಕ್ ಮಾಡಿರಿ.